ರಾಯಚೂರಿನಲ್ಲಿ ಒಂದೇ ಮಳೆಗೆ ಜಮೀನುಗಳು ಜಲಾವೃತವಾಗಿದೆ. ಕೆರೆ ಬೂದೂರು ಗ್ರಾಮದ 10 ಎಕರೆ ಜಮೀನು ಮುಳುಗಡೆ ಆಗಿದೆ. ಜಮೀನು ಜಲಾವೃತಗೊಂಡ ಕಾರಣ ಆತಂಕಕ್ಕೀಡಾಗಿದ್ದಾರೆ ರೈತರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿಯೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಭಾರೀ ಗಾಳಿ ಮಳೆಗೆ ನೆಲಕ್ಕುರುಳಿದೆ ಮರಗಳು, ವಿದ್ಯುತ್ ಕಂಬಗಳು. ಕುಷ್ಟಗಿ ಎಪಿಎಂಸಿ ಆವರಣದಲ್ಲಿ ಮರ ಬಿದ್ದು ಅಂಗಡಿಗೆ ಹಾನಿಯಾಗಿದೆ. ಎಪಿಎಂಸಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಭಿವೃದ್ಧಿ ಕಾಮಗಾರಿಯಿಂದ ಮಳೆ ನೀರು ಹರಿಯದೆ ತೊಂದರೆ ಕೂಡ ಉಂಟಾಗಿದೆ. ಇನ್ನೊಂದೆಡೆ ಕಬ್ಬರಗಿ ಬಳಿಯ ಕಪಿಲ ತೀರ್ಥ ಜಲಪಾತಕ್ಕೆ ಜೀವಕಳೆ ಕೂಡ ಬಂದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಕಬ್ಬರಗಿಯ ಬಳಿಯ ಕಪಿಲ ತೀರ್ಥ ಜಲಾಶಯ. ಇದಕ್ಕೆ ಜೀವಕಳೆ ಬಂದಿದೆ. ಒಂದೇ ಒಂದು ಮಳೆಗೆ ಈ ಒಂದು ಜಲಪಾತ ತನ್ನ ಕಳೆಯನ್ನು ತುಂಬಿಕೊಂಡಿದೆ. ಇನ್ನೊಂದು ಕಡೆ ಕೊಪ್ಪಳದಲ್ಲಿ ಮರಗಳು ಧರೆಗುರುಳಿದೆ, ಕಂಬಗಳು ಧರೆಗುರುಳಿದೆ, ವಿದ್ಯುತ್ ಕಂಬಗಳು. ರಾಯಚೂರಿನಲ್ಲಿ ಒಂದೇ ಒಂದು ಮನೆಗೆ ರೈತರ ಜಮೀನುಗಳು ಜಲಾವೃತವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಒಂದೇ ಒಂದು ಮಳೆ ರಾಯಚೂರು ಕೊಪ್ಪಳದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರೋ ಅಂಥದ್ದು. ಈಗ ಅಲ್ಲಿಯ ಪರಿಸ್ಥಿತಿನ ವಿವರಿಸೋದು ಆದ್ರೆ ಶ್ರೀಕಾಂತ್. ನಿಜವಾಗ್ಲೂ ಮಧುಸೂದನ್, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಅಂತ ತಗೊಳ್ಳೋದಾದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗ್ತದೆ. ಇಲ್ಲಿ ಆ ಮಳೆ ಯಾವಾಗ ಬರುತ್ತೋ ಅಂತೇಳಿ ಜನರನ್ನು ಸಹ ರೈತರನ್ನು ಸಹ ಅಷ್ಟೇ ತುದಿಗಾಲಲ್ಲಿ ನಿಂತಿರ್ತಾರೆ. ಆ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡ್ಬೇಕು ಅನ್ನೋಂತಹ ಇನ್ನೊಂದು ಆಸೆನೂ ಸಹ ತಮ್ಮ ಮನಸ್ಸಲ್ಲಿರುತ್ತೆ. ಅದೇ ಪ್ರಕಾರ ಮೊನ್ನೆ ಏನೋ ಮಳೆ ಸುರಿಯುತ್ತೆ, ರಾಯಚೂರು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತದೆ. ಎಸ್ಪೆಷಲಿ ರಾಯಚೂರು ನಗರ ಮತ್ತೆ ರಾಯಚೂರು ರೂರಲ್ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತದೆ. 90 ಮಿಲಿಮೀಟರ್ಗಿಂತನೂ ಹೆಚ್ಚಿನ ಮಳೆ ದಾಖಲಾಗ್ತದೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂತಂದ್ರೆ ರಾಯಚೂರು ತಾಲೂಕಿನ ಕೆರೆಬೂದೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ 100 ಎಕರೆ ಜಮೀನು ಈಗ ಆಲ್ರೆಡಿ ಬಿತ್ತನೆ ಮಾಡ್ಬೇಕಂತೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ರೈತರು. ನಾವು ವಿಜುವಲ್ಸ್ ಅಲ್ಲೂ ಸಹ ನೋಡ್ತಾ ಇರಬಹುದು. ಎಲ್ಲ ಹೊಲ ಕ್ಲೀನ್ ಮಾಡಿದ್ದಾರೆ, ಸಮತಟ್ಟಾಗಿ ಮಾಡಿದ್ದಾರೆ. ಆದರೆ ಮಳೆ ಬಂದಿರುವಂತಹ ಪರಿಣಾಮದಿಂದಾಗಿ ಇಡೀ ಜಮೀನೇನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. 10 ಅಲ್ಲ 20 ಅಲ್ಲ 100 ಎಕರೆ ಜಮೀನು ಸದ್ಯಕ್ಕೆ ಜಲಾವೃತ ಆಗಿರುವಂತದ್ದು. ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿರ್ತದೆ ಅಂತಂದ್ರೆ ಬಿಸಿಲಿನಿಂದಾಗಿ ತತ್ತರಿಸಿ ಹೋಗಿರ್ತಾರೆ. ಮಳೆ ಬಂದ್ರೆ ಸಾಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಮಳೆ ಬಂದ ತಕ್ಷಣ ಈ ರೀತಿ ಆಗಿರ್ತಕ್ಕಂತ ಪರಿಣಾಮಗಳು ಏನ್ ಬೀರ್ತಾವಲ್ಲ, ಇದರಿಂದಾಗಿ ಸದ್ಯ ರೈತ ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಈ ನೀರು ಯಾವಾಗ ಹೋಗ್ತದೆ, ನಾನು ಯಾವಾಗ ಬಿತ್ತನೆ ಮಾಡ್ತೇನೆ ಅನ್ನುವಂತ ಒಂದು ಆತಂಕದಲ್ಲಿನೂ ಸಹ ರೈತ ಇರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.